ಅರಸೀಕೆರೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಸರ್ಕಾರ ನೀಡಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಕುಟುಂಬದ ಆರ್ಥಿಕ ಸ್ಥಿತಿಗೆ ಬಹಳ ಸಹಕಾರಿಯಾಗಿದೆ. ಇದರಿಂದ ಕೆಳವರ್ಗದ ಕುಟುಂಬಗಳು ನೆಮ್ಮದಿಯ ಜೀವನ ಮಾಡುತ್ತಿವೆ ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಶೇಖರ್ ಹೇಳಿದರು. ಅವರು ಕಲಾಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಒಕ್ಕೂಟಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಭಾಗ್ಯಜ್ಯೋತಿ, ಸ್ತ್ರೀ ಶಕ್ತಿ, ಗೃಹಲಕ್ಷ್ಮಿ, ವಿದ್ಯಾನಿಧಿ ಮೊದಲಾದ ಯೋಜನೆಗಳು ಹೆಚ್ಚು ಸಹಕಾರಿಯಾಗಿದೆ. ಇದನ್ನು ಯಶಸ್ವಿಯಾಗಿದ್ದೇವೆ. ಸರ್ಕಾರಕ್ಕೆ ಆರ್ಥಿಕ ಸಮಸ್ಯೆ ಇಲ್ಲ. ಕಾಲಕಾಲಕ್ಕೆ ಎಲ್ಲವೂ ನಡೆಯುತ್ತಿದೆ. ಆರ್ಥಿಕ ಮುಗ್ಗಟ್ಟಿನಿಂದ ಯಾವ ಯೋಜನೆಗಳು ಕುಂಠಿತಗೊಂಡಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದ ಅವರು, ನಮ್ಮ ಸರ್ಕಾರವು ಆರ್ಥಿಕ ಸುಧಾರಣೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದೆ. ಗೃಹಲಕ್ಷ್ಮಿ ಮತ್ತು ಶ್ರೀ ಶಕ್ತಿ ಯೋಜನೆಗಳು ಮಹಿಳೆಯರಿಗೆ ಹೆಚ್ಚಿನ ಸಹಕಾರಿಯಾಗಿದೆ. ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಲು ಸಹಕಾರಿಯಾಗುತ್ತಿದೆ ಎಂದರು. ಇಂದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಪ್ರತಿಭೆಯನ್ನು ತೋರುತ್ತಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಪ್ರಥಮ ಶಿಕ್ಷಕಿ. ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಮಹಿಳೆಯರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅದರಂತೆ ಎಲ್ಲ ರಂಗದಲ್ಲಿಯೂ ಮಹಿಳೆಯರು ಛಾಪು ಒತ್ತಿದ್ದಾರೆ ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಾಯಕ ನಿರ್ದೇಶಕ ಯೋಗೇಶ್ ಮಾತನಾಡಿ, ತಾಲೂಕಿನ 1479 ಸ್ತ್ರೀ ಶಕ್ತಿ ಸಂಘಗಳು ರಚನೆಯಾಗಿದ್ದು 22,856 ಸದಸ್ಯರನ್ನು ಹೊಂದಿದೆ. ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. 425 ಶ್ರೀ ಶಕ್ತಿ ಸಂಘಗಳ ಸದಸ್ಯರು ವೈಯಕ್ತಿಕವಾಗಿ ಆದಾಯ ಉತ್ಪನ್ನ ಚಟುವಟಿಕೆ ನಡೆಸುತ್ತಿದ್ದು, ಹಪ್ಪಳ, ಸಂಡಿಗೆ, ಉಪೇಂದ್ರಕಾಯಿ ಸಾಂಬಾರು, ಮಸಾಲಾ ತಯಾರಿಕೆ, ನಾರಿನ ಉತ್ಪನ್ನಗಳು, ಸಿದ್ಧ ಉಡುಪುಗಳು, ಕರ್ಪೂರ, ಅಗರಬತ್ತಿ, ಹತ್ತಿ ಬತ್ತಿ ಹೊಸೆಯುವುದು, ಬಳೆ ತಯಾರಿಕೆ, ಬುಟ್ಟಿ ಹಣೆಯುವುದು, ಕಡ್ಡಿಪರಕೆ ತಯಾರಿಕೆ, ವಿಭೂತಿ ತಯಾರಿಕೆ, ಹೈನುಗಾರಿಕೆ, ಕುರಿ ಸಾಕಾಣಿಕೆ ಬದಲಾವಣೆಗಳಲ್ಲಿ ತೊಡಗಿದ್ದಾರೆ ಎಂದರು. ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು 2,000 ರುಗಳಂತೆ ಪ್ರತಿ ತಿಂಗಳು 15,75,14,000 ಅವರವರ ಖಾತೆಗೆ ಜಮೆ ಆಗುತ್ತಿದೆ ಎಂದರು. ಕಾರ್ಯಕ್ರಮದ ಮಹಿಳಾ ಒಕ್ಕೂಟಗಳ ಮುಖ್ಯಸ್ಥರು ಮತ್ತು ತೋಟಗಾರಿಕಾ ಇಲಾಖೆ ಹಿರಿಯ ನಿರ್ದೇಶಕಿ ಸೀಮಾ, ಬಿಸಿಎಂ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಜುಳಾ, ಸಾವಿತ್ರಿಬಾಯಿ ಫುಲೆ ತಾಲೂಕ್ ಸಂಘದ ಅಧ್ಯಕ್ಷೆ ಕುಸುಮ, ಮಹಿಳಾ ಒಕ್ಕೂಟಗಳ ಅಧ್ಯಕ್ಷರು ಪಾಲ್ಗೊಂಡಿದ್ದರು. ಸಮಾಜ ಸೇವೆಯಲ್ಲಿ ತೊಡಗಿರುವ ಮಹಿಳೆಯರನ್ನು ಗುರುತಿಸಿ ಅಭಿನಂದಿಸಲಾಯಿತು. ವಿವಿಧ ಸ್ತ್ರೀಶಕ್ತಿ ಸಂಘಗಳ ಸದಸ್ಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದರು. ವರದಿ ಎಚ್.ಡಿ. ಸೀತಾರಾಮ್. ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ನಿನ್ನ ಕರುಣೆಯ ಬೆಳಗಲಮ್ಮ, ಮಾಡಲು ಬೆಳಗಮ್ಮ, ನಮ್ಮ ಕೋರಿಕೆಯಾಲಿಸಮ್ಮ ತಾಯಿ ಶಾರದೆ. ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ವನ್ಯಷಣಕ್ಷರಿ ಪನ್ನ, ಪಂಪಯ ತುಮಿಪತಿ ಜನ್ನ, ಕುಮಾರದಾಸರ ಮಂಗಳ ಕೂಡ ಕೈ ಜೋಡಿಸಿದ್ದು. ಈ ಒಂದು ಅವರು ಕೂಡ ಸಮಾಜದಲ್ಲಿ ಶಿಕ್ಷಣದ ಜೊತೆಗೆ ಶಿಕ್ಷಣ ನೀಡೋದರ ಜೊತೆಗೆ ರಚನಾತ್ಮಕ ಕೆಲಸಗಳನ್ನು ಮಾಡಿರುವ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ಕರ್ತವ್ಯವನ್ನು ಸಂಘ ಮಾಡ್ಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ, ಅದು ಒಂದು ದಿನದ ಕಾರ್ಯಕ್ರಮವಲ್ಲ. ನಾವು ಮಹಿಳೆಯರಿಗೆ ಪ್ರತಿದಿನ ಗೌರವವನ್ನು ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಯುತ ಧರ್ಮಶೇಖರ್ ಅವರು, ಅಧ್ಯಕ್ಷರು, ತಾಲೂಕು ಗ್ಯಾರಂಟಿ ಸಮಿತಿ ಅರಸೀಕೆರೆ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅಮೃತಂಗಮಯ ಅದರಂತೆ ಇವತ್ತು ಒಂದು ಮಹಿಳೆಯರು ಹೆಣ್ಣೊಂದು ಕಲಿತಾರೆ, ಶಾಲೆಯೊಂದು ಕಲಿದಂತಂದ್ರೆ ಹೆಣ್ಣೊಬ್ರು ಕಲಿತು ಬಿಟ್ಟರೆ ಸಾಕು, ಸುಧಾರಿಸ್ಕೊಂಡು ಹೋಗ್ಬೋದು. ಅದೇ ರೀತಿ ಹೆಣ್ಣು ಇವತ್ತು ಎಲ್ಲ ನಾನಾ ರೀತಿ ಮಾತ್ರ ಇರ್ತೀವಿ. ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಭಾಗ್ಯವನ್ನು ತೆಗೆದು ಹೆಣ್ಣು ಎಲ್ಲಿಂದ ಎಲ್ಲಿಗೆ ಬೇಕಾದ್ರು ಹೋದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ನಿಮಗೆಲ್ಲ
ಸ್ವಾವಲಂಬಿಯ ಜೀವನ ಮಾಡೋಕ್ಕೆ ಮಾಡಿಕೊಟ್ಟಿದೆ. ಅದೇ ರೀತಿ ಇವತ್ತು ಗೃಹಲಕ್ಷ್ಮಿ ಇರ್ಬೋದು. ಇವತ್ತು ಗೃಹಲಕ್ಷ್ಮಿ ಹಣದಲ್ಲಿ ನಾನು ಕಾಣಂಗೆ ಇವತ್ತು ಬರೀ ಸೀರೆ ತರಕ್ಕೆ ಅರಸೀಕೆರೆಯಿಂದ ಬೆಂಗಳೂರಿಗೆ ಹೋಗಿ ಬಂದಿರೋರು ಇದ್ದಾರೆ. ಯಾಕೆಂದ್ರೆ ಫ್ರೀಯಾಗಿ ಹೋಗೋದು, ಫ್ರೀಯಾಗಿ ಬರೋದು, ಮನೇಲಿ ಕೂತ್ಕೊಂಡು ಈ ಬಿಸಿಲಲ್ಲಿ ಏನು ಮಾಡೋದು ಅಂತ ಬಸ್ಸಲ್ಲಿ ಹೋಗಿ ನನಗೆ ಸೀರೆನೂ ತಂದಿದ್ದಾರೆ, ಟೈಲರಿಂಗ್ ಮಿಷಿನ್ ತಂದಿದ್ದಾರೆ, ಬೋರ್ವೆಲ್ ಕೊಡಿಸಿದ್ದಾರೆ, ಫ್ರಿಡ್ಜ್ ತಂದಿದ್ದಾರೆ. ಹೀಗೆ ನಾನಾ ರೀತಿಯ ಸೌಲಭ್ಯಗಳನ್ನು ಹೊಂದಿ ಇವತ್ತು ನಮ್ಮ ಸರ್ಕಾರದ ಏನು ಇವತ್ತು ಹಣ ಇದೆ ಒಂದು ಸ್ವಲ್ಪನೂ ದುರುಪಯೋಗ ಆಗ್ತಾಯಿಲ್ಲ. ಗೃಹ ಜ್ಯೋತಿ ನಿಮಗೆಲ್ಲ ಗೊತ್ತಿದೆ. ನೀವೆಷ್ಟು ಕರೆಂಟ್ ಉತ್ಪಾದನೆ ಬಳಕೆ ಮಾಡ್ತೀರಾ, ಇವತ್ತು ಯಾರೂ ನೀವು ಅದಕ್ಕೆ ದುಡ್ಡು ಕಟ್ತಾ ಇಲ್ಲ. ಅದರಿಂದ ಈ ಥರ ಯೋಜನೆಗಳನ್ನು ನಮ್ಮ ಸರ್ಕಾರ ಮಾಡಿದೆ. ಆ ಸರ್ಕಾರನೂ ಸಹ ನನ್ನ ಅರಸೀಕೆರೆ ತಾಲೂಕಿಗೆ ಅಧ್ಯಕ್ಷರು ಮಾಡಿದ್ರು ಸಹ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಇವತ್ತು ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆಯಲ್ಲಿ 99.9 ಎಲ್ಲ ವಿಚಾರದಲ್ಲೂ, ಯಾಕೆಂದರೆ ನೀವು CDO ಸಾಹೇಬ್ರಿದ್ದಾರೆ, KV ಇಲ್ಲಿದ್ದಾರೆ, ನೀವು ಯಾರನ್ನ ಕೇಳಿ ನಮ್ಮ ಕಾರ್ಯಕ್ರಮ ಅರಸೀಕೆರೆ ತಾಲೂಕಲ್ಲಿ 99.9 1% ಲೋಪದೋಷ 1%. ಎಲ್ಲ ಅಧಿಕಾರಿಗಳನ್ನ ಪತ್ರಿಕಾ ಮಾಧ್ಯಮದವ್ರನ್ನ ನಾವೇನು ಮಾಡ್ತೀವಿ ವಿಶ್ವಾಸಕ್ಕೆ ತಗತ್ತೀವಿ. ಯಾರಿಗೂ ಆರ್ಡರ್ ಮಾಡೋಕ್ಕಲ್ಲ, ದಯಮಾಡಿ ಇದೊಂದು ಸಹಾಯ ಮಾಡಿ, ಬಡವರು ಹೆಣ್ಮಕ್ಳು ಬಂದರೆ ಇವ್ರಿಗೆ ಹೆಲ್ಪ್ ಮಾಡಿದೀವಿ ಅಂತ ಹೇಳಿದಾಗ ಅವರು ಸಹ ಅವ್ರ ತಲೆಯಲ್ಲಿ ಹಾಕ್ಕೊಂಡು ಅವ್ರ ಕೆಲಸವನ್ನು ಮಾಡಿಕೊಡ್ತಾರೆ. ಯಾವತ್ತೂ ಅಷ್ಟೇ ದೌರ್ಜನ್ಯಕ್ಕಿಂತ ಹೇಳಿ ಸ್ವಾಭಿಮಾನದಿಂದ ಅವ್ರನ್ನ ಒಳ್ಳೆ ಉತ್ತೇಜನ ಕೊಟ್ಟರೆ ಅವರೆಲ್ಲ ಕೆಲಸನೂ ಮಾಡಿಕೊಡ್ತೇವೆ. ಇದೇ ರೀತಿ ಅರಸೀಕೆರೆ ತಾಲೂಕಲ್ಲಿ ನಮಗೆಲ್ಲ ಗೊತ್ತಿರ್ಬೋದು, 2013-14 ತುಂಬ ಬರಗಾಲ ಬಂದು ಅರಸೀಕೆರೆ ತಾಲೂಕಿನ ಸುಮಾರು 20-25 ಸಾವಿರ ಹೆಣ್ಮಕ್ಳು ಕುಡಿಯೋಕ್ಕೆ ನೀರಿಲ್ಲದೆ ಆಹಾರದ ಕೊರತೆ ಇತ್ತು, ಬೆಂಗಳೂರಿಗೆ ಹೋಗಿದ್ರು. ಇದನ್ನೆಲ್ಲ ಅರ್ತು ಈ ತಾಲೂಕಿನ ಒಬ್ಬ ಶಾಸಕರಿಗೆ ಏನು ಮಾಡಬೇಕು ಅಂತ ಹೇಳಿ ಅವರು ಅರ್ತ್ಕೊಂಡು ಈ ತಾಲೂಕಲ್ಲಿ ಅಲ್ಲಲ್ಲೇ ಗಾರ್ಮೆಂಟ್ಸ್ಗಳು ತೆರೆದು ಅರಸೀಕೆರೆಗೆ ಇವತ್ತು 15,000 ಹೆಣ್ಮಕ್ಳು ಬಂದು, ಇವತ್ತು 15,000-16,000 ಹೆಣ್ಮಕ್ಳು ಬಂದು ಈ ಸ್ವಂತ ಒಂದು ದುಡಿಮೆ ಮಾಡ್ಕೊಂಡ್ರು. ಯಾಕಂದ್ರೆ ಒಬ್ಬ ಹೆಣ್ಮಕ್ಳಿಗೆ 12ರಿಂದ 15,000 ರೂಪಾಯಿ, 20,000, 25,000 ತನಕ ಕೊಡ್ತಾರೆ. ಹೆಣ್ಮಕ್ಳು ಬಂದು ಇವತ್ತು ಅರಸೀಕೆರೆ ತಾಲೂಕಲ್ಲಿ ಗಾರ್ಮೆಂಟ್ಸ್ ಆಗಿ ತನ್ನ ರೈತಾಪಿ ಕುಟುಂಬದ ಎಲ್ಲ ಮನೆಯ ಜವಾಬ್ದಾರಿಯನ್ನ ನಿಗಿರ್ತಾರೆ. ಅಂದ್ರೆ ಹೆಣ್ಣು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋಕ್ಕೆ ಅರಸೀಕೆರೆ ತಾಲೂಕಿನ ಜನ ಕಾರಣ. ಜೊತೆ ನೀವೆಲ್ಲ ಬಂದ್ಬಿಟ್ಟಿರ ಅಂದ್ರೆ ನಿಮ್ಮೆಲ್ಲ ಇಚ್ಛೆ ಸಂಗ್ರಹಿಸ್ಬೋದು, ಆ ವಿಚಾರದಿಂದ ನಾವೆಲ್ಲ ನಡೆಯಬಹುದು ಅಂತೇಳಿ ನೀವೆಲ್ಲ ಇವತ್ತು ಬಂದಿದ್ರ. ಅರಸೀಕೆರೆ ತಾಲೂಕು ಮತ್ತಷ್ಟು ಹೆಣ್ಮಕ್ಳಿಗೆ ಎಲ್ಲ ಇಲಾಖೆಯಲ್ಲೂ ಮತ್ತೆ ಎಲ್ಲ ಒಂದು ಎಲ್ಲಿ ಸೌಲಭ್ಯ ಬರಬೇಕು, ನೀವು ಯಾರೇನು ಇವತ್ತೇನು ಇದು ಮಾಡಂಗಿಲ್ಲ, ಎಲ್ಲಿ ಸೌಲಭ್ಯ ಬರಬೇಕು ಅಲ್ಲಿ ಹೇಗೆ ನೇರವಾಗಿ ಕೇಳಿ ಎಲ್ಲ ಇಲಾಖೆ ನಾವು ಉಪಯೋಗಿಸಬೇಕು. ನಿಮ್ಗೆ ಯಾರ್ಯಾರ ಸರ್ಕಾರದಿಂದ ನಮ್ಮ ಅನುದಾನದಲ್ಲಿ ಯಾರಿಗೂ ಬಂದಿಲ್ಲ ಅಂದ್ರೆ ನಮ್ಮ CDO ಸಾಹೇಬರಿದ್ದಾರೆ, KSRTC ಇರ್ಬೋದು, KEV ಇರ್ಬೋದು, ಇವು ಮೂರು ನಮಗೆ ನಾವು ಪ್ರತಿನಿತ್ಯ ದುಡ್ಡು ಕಟ್ಕೊಡ್ತೀವಿ. ಏನಿಲ್ಲ, ಗೃಹಲಕ್ಷ್ಮಿ ಮಾತ್ರ 1 ತಿಂಗಳು ಎಟ್ಟಿದೆ. ಸ್ವಾವಲಂಬಿಯ ಜೀವನವನ್ನ ಇವತ್ತು ಒಂದು ಹೆಣ್ಣು ಮಾಡಬಹುದು. ಇವತ್ತು ನನಗೆ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅರಸೀಕೆರೆ ತಾಲೂಕಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಎಲ್ಲರೂ ಆಸಕ್ತಿಯಿಂದ ಮಾಡಿದ್ದಾರೆ. ಅದರಿಂದ ನಿಮ್ಗೆಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡೋದಕ್ಕೆ ನಿಮಗೆಲ್ಲ ಹೋಲಿಸಿ ಈಗ ಕಾರ್ಯಕ್ರಮಕ್ಕೆ ನಾವು ಸಹ ಬೇರೆ ಕಾರ್ಯಕ್ರಮ ಇತ್ತು ಹೋಗ್ಬೇಕಾಗಿದೆ. ನಿಮ್ಗೆಲ್ಲರಿಗೂ ಯಾರು ಅನ್ಯತಾ ಭಾವಿಸಬಾರ್ದು, ನಾವು ಇವಾಗ ಹೊರಟಿದ್ದೀವಿ ಅಂತ ಹೇಳ್ತಾ ನಾನು 2 ಮಾತು ವಿರಾಮ ಕೊಡ್ತೇನೆ. ಜೈ ಕರ್ನಾಟಕ. ಉದ್ಘಾಟಕರಾದಂಥ ಶ್ರೀಯುತ ಧರ್ಮಶೇಖರ್ ಅವರು ಸಂದರ್ಭೋಚಿತವಾಗಿ ಮಾತನಾಡಿ ನಾವೆಲ್ಲರಿಗೂ ಶುಭ ಹಾರೈಸಿದರೆ ಅವರಿಗೆ ವೇದಿಕೆಯ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದೀಗ ನಮ್ಮೆಲ್ಲರನ್ನ ಕುರಿತು ಈ ದಿನದ ವಿಶೇಷತೆಯನ್ನ ಕುರಿತಾಗಿ ಉಪನ್ಯಾಸ ನೀಡಲಿದ್ದಾರೆ ಶ್ರೀಮತಿ ಸುಧಾ ಕಲ್ಯಾಣ್ರವರು. ಇಲ್ಲಾಂದ್ರೆ ಯಾವ ದಿನಾಚರಣೆನೂ ಇಲ್ಲ, ಬಟ್ ಅಧಿಕೃತವಾಗಿ ಈ ಒಂದು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ಘೋಷಿಸಲಾಗಿದೆ. ಆ ರೀತಿ ನಡ್ಕೊಂಡು ಬರ್ತಾ ಇದೆ. ಸೊ ಹಾಗಾದ್ರೆ ಹೆಣ್ಣು ನಮಗೆ ಟೈಮ್ ಕೊಟ್ಟಿರೋದು 10 ನಿಮಿಷಗಳು. ನಾವು ಹಬ್ಬ ಹರಿದಿನ ಅಮಾವಾಸ್ಯೆ ಹುಣ್ಣಿಮೆ ಅಂದ್ರೆ ಪೂರ್ವ ಯೋಜಿತ ಮಾಡಿಕೊಂಡು 4-5 ದಿನಗಳ ಹಿಂದೆನೆ ತಯಾರಾಗಿರ್ತೀವಿ. ಇಲ್ಲೂ ಕೂಡ ತಯಾರಾಗಿದ್ದು ಪೂರ್ವ ಯೋಜಿತವಾಗಿ ಗಡಿಬಿಡಿ ಆಯ್ತು. ಏನ್ ಮಾಡೋದು, ನಮಗೆ ಮೊದಲೇ ಹೆಸರಿಟ್ಟಿದ್ದಾರೆ ಗಡಿಬಿಡಿ ಚನ್ನಕ್ಕಗಳು ಅಂತ. ಹಾಗಾಗಿ ಸ್ವಲ್ಪ ವೇದಿಕೆ ಗಡಿಬಿಡಿ ಆಯ್ತು. ಓಕೆ, ಅದನ್ನೆಲ್ಲ ನಾವೇ ಹೊಟ್ಟೆಗೆ ಹಾಕೊಳ್ಳೋಣ ಅಂತ ಹೇಳ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹಾಗಾದ್ರೆ ಹೆಣ್ಣು ಅಂದ್ರೆ ಏನು? ಸೃಷ್ಟಿಯ ಮೂಲ ಹೆಣ್ಣು. ಹಾಗೆಯೇ ವಿದ್ಯೆಗೆ ಪಾರ್ವತಿ. ನೋಡಿ ಎಷ್ಟು ಚೆನ್ನಾಗಿದೆ. ವಿದ್ಯೆಗೆ ಸರಸ್ವತಿಗೆ, ಸಂಪತ್ತಿಗೆ ಮಹಾಲಕ್ಷ್ಮಿ, ಜನನಕ್ಕೆ ತಾಯಿ, ಎಲ್ಲಕ್ಕೂ ಮಿಗಿಲಾಗಿ ಜನನಕ್ಕೆ ತಾಯಿಯಾಗಿ, ಸಹಕಾರಕ್ಕೆ ಸಹೋದರಿಯಾಗಿ, ಸಲಹೆಗೆ ಸ್ನೇಹಿತೆಯಾಗಿ,